Jai Hind, welcome to Tejas Easy English. Dear friends, in this video I have taken 50 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. ಈ ಕಾರ್ ಯಾರದು? ಈ ಕಾರ್ ಯಾರದು ಅಂತ ಕೇಳೋದಕ್ಕೆ whose car is this? whose car is this? ಹುಷಾರಾಗಿ ಡ್ರೈವ್ ಮಾಡಿ, ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಅಂತೀವಲ್ಲ. ಸೊ ಡ್ರೈವ್ ಕೇರ್ಫುಲಿ, ಡ್ರೈವ್ ಕೇರ್ಫುಲಿ. ನೀನು ಹೇಳುತ್ತಿರುವುದು ಖಂಡಿತ ಸರಿ, ನೀನು ಹೇಳ್ತಾ ಇರೋದು ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ ಅಂತೀವಲ್ಲ. ಯು ಆರ್ ಸೇಯಿಂಗ್ ಅಬ್ಸಲ್ಯೂಟ್ಲಿ ರೈಟ್, ಯು ಆರ್ ಸೇಯಿಂಗ್ ಅಬ್ಸಲ್ಯೂಟ್ಲಿ ರೈಟ್. ನಾನು ವಿವರಿಸುವೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನು ನಿಮಗೆ ತಿಳಿಸಿ ಹೇಳ್ತೀನಿ ಅಂತ ಹೇಳೋದಕ್ಕೆ ಐ ವಿಲ್ ಎಕ್ಸ್ಪ್ಲೈನ್, ಐ ವಿಲ್ ಎಕ್ಸ್ಪ್ಲೈನ್. ನಾನು ನನ್ನ ಕೆಲಸವನ್ನು ಪೂರ್ಣಗೊಳಿಸಲೇಬೇಕು ಅಥವಾ ನಾನು ನನ್ನ ಕೆಲಸವನ್ನು ಪೂರ್ತಿಗೊಳಿಸಲೇಬೇಕು, ಕಂಪ್ಲೀಟ್ ಮಾಡಲೇಬೇಕು ಅನ್ನೋದಕ್ಕೆ ಐ ಮಸ್ಟ್ ಕಂಪ್ಲೀಟ್ ಮೈ ವರ್ಕ್, ಐ ಮಸ್ಟ್ ಕಂಪ್ಲೀಟ್ ಮೈ ವರ್ಕ್. ನೀನು ಚೆನ್ನಾಗಿ ಓದಲಿ ಅಂತ ನಾನು ಇಚ್ಛಿಸುತ್ತೇನೆ, ನೀನು ಚೆನ್ನಾಗಿ ಓದಲಿ ಅಂತೇಳಿ ನಾನು ಹಾರೈಸ್ತೀನಿ, ಇಚ್ಛಿಸ್ತೀನಿ ಅನ್ನೋದಕ್ಕೆ ಐ ವಾಂಟ್ ಯು ಟು ಸ್ಟಡಿ ವೆಲ್, ಐ ವಾಂಟ್ ಯು ಟು ಸ್ಟಡಿ ವೆಲ್. ನೀನು ಐಸ್ ಕ್ರೀಮ್ ತಿಂತೀಯಾ, ನಿಂಗೆ ಐಸ್ ಕ್ರೀಮ್ ಬೇಕಾ, ನೀನು ಐಸ್ ಕ್ರೀಮ್ ತಿಂತೀಯಾ ಕೇಳೋದಕ್ಕೆ ಡು ಯು ಈಟ್ ಐಸ್ ಕ್ರೀಮ್, ಡು ಯು ಈಟ್ ಐಸ್ ಕ್ರೀಮ್. ಅದು ರಹಸ್ಯ, ಅದು ಮಿಸ್ಟರಿ ಅಂತೀವಲ್ಲ, ದಟ್ ಈಸ್ ಸೀಕ್ರೆಟ್, ದಟ್ ಈಸ್ ಸೀಕ್ರೆಟ್. ಗಿಡಗಳಿಗೆ ನೀರು ಹಾಕು, ಗಿಡಗಳಿಗೆ ಸ್ವಲ್ಪ ನೀರು ಹಾಕು ಅನ್ನೋದಕ್ಕೆ ವಾಟರ್ ದ ಪ್ಲಾಂಟ್ಸ್, ವಾಟರ್ ದ ಪ್ಲಾಂಟ್ಸ್. ಬಾಲಿಶವಾಗಿ ವರ್ತಿಸಬೇಡ, ಮಗು ಥರ ಆಡಬೇಡ ಅಂತೀವಲ್ಲ. ಸೊ ಡೋಂಟ್ ಬಿಹೇವ್ ಚೈಲ್ಡಿಶ್, ಡೋಂಟ್ ಬಿಹೇವ್ ಚೈಲ್ಡಿಶ್ ಅಥವಾ ಡೋಂಟ್ ಬಿಹೇವ್ ಲೈಕ್ ಚೈಲ್ಡಿಶ್. ನನಗೂ ಹಾಗೆ ಅನಿಸುತ್ತೆ, ನನಗೂ ಕೂಡ ಅದೇ ರೀತಿ ಅನಿಸುತ್ತೆ ಅನ್ನೋದಕ್ಕೆ ಐ ಫೀಲ್ ದ ಸೇಮ್, ಐ ಫೀಲ್ ದ ಸೇಮ್. ನೀನು ರಿಪೀಟ್ ಮಾಡಬಲ್ಲೆಯಾ, ಇನ್ನೊಂದ್ಸರಿ ರಿಪೀಟ್ ಮಾಡೋಕ್ಕಾಗತ್ತಾ ಅಂತ ಕೇಳೋದಕ್ಕೆ ಕ್ಯಾನ್ ಯು ರಿಪೀಟ್ ದಟ್, ಕ್ಯಾನ್ ಯು ರಿಪೀಟ್ ದಟ್. ನಾನು ಏನಾದರೂ ಹೊಸತನ್ನು ಕಲಿಯಲು ಇಷ್ಟಪಡ್ತೀನಿ, ನಾನೇನಾದರೂ ಹೊಸ ಹೊಸ ವಿಷಯವನ್ನು ಕಲಿಯೋಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ವಾಂಟ್ ಟು ಲರ್ನ್ ಸಮಥಿಂಗ್ ನ್ಯೂ, ಐ ವಾಂಟ್ ಟು ಲರ್ನ್ ಸಮಥಿಂಗ್ ನ್ಯೂ. ಈಗ ಸಮಯ ಎಷ್ಟು ಅಂತ ನಿನಗೆ ಗೊತ್ತಾ, ಇವಾಗ ಟೈಮ್ ಎಷ್ಟು ಅಂತ ಗೊತ್ತಾ ನಿನಗೆ ಅಂತ ಹೇಳ್ತೀವಲ್ಲ. ಇಷ್ಟೋ ತನಕ ವರ್ಕ್ ಮಾಡ್ತಿದ್ದೀಯಲ್ಲ, ಟೈಮ್ ಎಷ್ಟು ಅಂತ ಗೊತ್ತಾ ನಿನಗೆ ಕೇಳ್ತೀವಲ್ಲ. ಡು ಯು ನೋ ವಾಟ್ ಟೈಮ್ ಇಟ್ ಈಸ್, ಡು ಯು ನೋ ವಾಟ್ ಟೈಮ್ ಇಟ್ ಈಸ್. ಇದನ್ನು ಸರಿಯಾಗಿ ಸ್ವಚ್ಛಗೊಳಿಸು, ನೀಟಾಗಿ ಕ್ಲೀನ್ ಮಾಡಿದ್ನ ಅನ್ನೋದಕ್ಕೆ ಕ್ಲೀನ್ ಇಟ್ ಪ್ರಾಪರ್ಲಿ, ಕ್ಲೀನ್ ಇಟ್ ಪ್ರಾಪರ್ಲಿ. ಇದರ ಬೆಲೆ ಎಷ್ಟು, ಇದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳೋದಕ್ಕೆ ಹೌ ಮಚ್ ಡಸ್ ಇಟ್ ಕಾಸ್ಟ್, ಹೌ ಮಚ್ ಡಸ್ ಇಟ್ ಕಾಸ್ಟ್. ಅವಳು ತಮಿಳು ಮಾತನಾಡಲಾರಳು, ಅವಳಿಗೆ ತಮಿಳು ಮಾತಾಡೋಕ್ಕಾಗಲ್ಲ, ಮಾತಾಡೋಕ್ಕೆ ಬರಲ್ಲ ಅವಳಿಗೆ ಅನ್ನೋದಕ್ಕೆ ಶಿ ಕ್ಯಾನ್ ನಾಟ್ ಸ್ಪೀಕ್ ತಮಿಳ್ ಅಥವಾ ಶಿ ಕಾಂಟ್ ಸ್ಪೀಕ್ ತಮಿಳ್. ನಾನು ಹಿಂತಿರುಗಿ ಬರುವವರೆಗೆ ಕಾಯಿ, ನಾನು ರಿಟರ್ನ್ ಬರೋವರೆಗೆ ವೆಯ್ಟ್ ಮಾಡು ಅನ್ನೋದಕ್ಕೆ ವೆಯ್ಟ್ ಅಂಟಿಲ್ ಐ ಕಮ್ ಬ್ಯಾಕ್, ವೆಯ್ಟ್ ಅಂಟಿಲ್ ಐ ಕಮ್ ಬ್ಯಾಕ್. ನಾನು ಊಹಿಸಲಾರೆ, ನನಗೆ ಗೆಸ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಐ ಕಾಂಟ್ ಇಮ್ಯಾಜಿನ್, ಐ ಕಾಂಟ್ ಇಮ್ಯಾಜಿನ್ ಅಥವಾ ಐ ಕಾಂಟ್ ಗೆಸ್. ನಾನು ನಿನ್ನ ಲ್ಯಾಪ್ಟಾಪ್ ತೆಗೆದುಕೊಳ್ಬೋದಾ, ನಾನು ನಿನ್ನ ಲ್ಯಾಪ್ಟಾಪನ್ನು ಸ್ವಲ್ಪ ತಗೋಬೋದಾ ಅಂತ ಕೇಳೋದಕ್ಕೆ ಶಲ್ ಐ ಟೇಕ್ ಯುವರ್ ಲ್ಯಾಪ್ಟಾಪ್, ಶಲ್ ಐ ಟೇಕ್ ಯುವರ್ ಲ್ಯಾಪ್ಟಾಪ್. ನಾನು ಹೊಸ ಮೊಬೈಲ್ ಕೊಂಡುಕೊಂಡೆನು, ನಾನೊಂದು ಹೊಸ ಮೊಬೈಲ್ ತಗೊಂಡೆ ಅನ್ನೋದಕ್ಕೆ ಐ ಬಾಟ್ ನ್ಯೂ ಮೊಬೈಲ್, ಐ ಬಾಟ್ ನ್ಯೂ ಮೊಬೈಲ್. ಅವಳು ನಾಳೆ ನೃತ್ಯ ಮಾಡುವಳು, ಅವಳು ನಾಳೆ ಡ್ಯಾನ್ಸ್ ಮಾಡ್ತಾಳೆ ಅನ್ನೋದಕ್ಕೆ ಶಿ ವಿಲ್ ಡಾನ್ಸ್ ಟುಮಾರೋ, ಶಿ ವಿಲ್ ಡಾನ್ಸ್ ಟುಮಾರೋ. ನಾನು ನಿಮ್ಮ ಹೆಸರನ್ನು ತಿಳಿದುಕೊಳ್ಳಬಹುದಾ, ನಾನು ನಿಮ್ಮ ಹೆಸರನ್ನು ತಿಳ್ಕೊಬೋದಾ ಅಂತ ಕೇಳೋದಕ್ಕೆ ಮೇ ಐ ನೋ ಯುವರ್ ನೇಮ್ ಪ್ಲೀಸ್, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ನಾನು ವಾಕಿಂಗ್ಗೆ ಹೋಗ್ತಾ ಇದ್ದೀನಿ, ನಾನು ವಾಕಿಂಗ್ಗೆ ಹೋಗುತ್ತಿದ್ದೇನೆ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಫಾರ್ ಅ ವಾಕ್, ಐ ಆಮ್ ಗೋಯಿಂಗ್ ಫಾರ್ ಅ ವಾಕ್. ನಾನು ಒಬ್ಬ ವಿದ್ಯಾರ್ಥಿ, ನಾನೊಬ್ಬ ಸ್ಟೂಡೆಂಟ್ ಅನ್ನೋದಕ್ಕೆ ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಸ್ಟೂಡೆಂಟ್. ನೀನು ತುಂಬ ಆರೋಗ್ಯವಾಗಿ ಕಾಣ್ತಾ ಇದೆಯಾ, ತುಂಬ ಹೆಲ್ದಿಯಾಗಿ ಕಾಣ್ತಿದ್ದೀಯ ನೀನು ಅನ್ನೋದಕ್ಕೆ ಯು ಲುಕ್ ವೆರಿ ಹೆಲ್ದಿ, ಯು ಲುಕ್ ವೆರಿ ಹೆಲ್ದಿ. ಊಟ ಹೇಗಿದೆ, ಹೇಗಿದೆ ಊಟ, ಹೌ ಇಸ್ ದ ಫುಡ್, ಹೌ ಇಸ್ ದ ಫುಡ್. ಅವನ ಅನುಭವ ತುಂಬ ಚೆನ್ನಾಗಿದೆ, ಆ ಕ್ಷೇತ್ರದಲ್ಲಿ ಅವನಿಗೆ ಒಳ್ಳೆಯ ಅನುಭವ ಇದೆ ಅಂತೀವಲ್ಲ. His experience is very good.
ಅಥವಾ ಹಿಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್ ಇನ್ ದಟ್ ಫೀಲ್ಡ್. ಹಿಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್ ಇನ್ ದಟ್ ಫೀಲ್ಡ್. ನಿಮ್ಮ ಮನೆ ಹೇಗಿದೆ, ಹೆಂಗಿದೆ ನಿಮ್ಮ ಮನೆ ಅಂತ ಕೇಳೋದಕ್ಕೆ ಹೌ ಈಸ್ ಯುವರ್ ಹೌಸ್, ಹೌ ಈಸ್ ಯುವರ್ ಹೌಸ್. ಅವನು ನನಗೆ ಸಹಾಯ ಮಾಡಿದ, ಅವನು ನನಗೆ ಹೆಲ್ಪ್ ಮಾಡ್ದ ಅನ್ನೋದಕ್ಕೆ ಹಿ ಹೆಲ್ಪ್ಡ್ ಮೀ, ಹಿ ಹೆಲ್ಪ್ಡ್ ಮೀ. ನಾನು ಅವಳನ್ನು ಭೇಟಿ ಮಾಡಲೇಬೇಕು, ನಾನು ಅವಳನ್ನು ಮೀಟ್ ಮಾಡಲೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ಮೀಟ್ ಹರ್, ಐ ಹ್ಯಾವ್ ಟು ಮೀಟ್ ಹರ್. ಈ ಕೆಲಸ ಅಪೂರ್ಣವಾಗಿದೆ, ಈ ಕೆಲಸ ಪೂರ್ತಿ ಆಗಿಲ್ಲ ಅನ್ನೋದಕ್ಕೆ ದಿಸ್ ವರ್ಕ್ ಈಸ್ ಇನ್ಕಂಪ್ಲೀಟ್, ದಿಸ್ ವರ್ಕ್ ಈಸ್ ಇನ್ಕಂಪ್ಲೀಟ್. ನನಗೆ ನಿನ್ನ ಧ್ವನಿ ಇಷ್ಟ, ನಿನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ, ನನಗೆ ನಿನ್ನ ವಾಯ್ಸ್ ಇಷ್ಟ ಅನ್ನೋದಕ್ಕೆ ಐ ಲೈಕ್ ಯುವರ್ ವಾಯ್ಸ್, ಐ ಲೈಕ್ ಯುವರ್ ವಾಯ್ಸ್. ನನಗೆ ಸ್ವಲ್ಪ ಸಮಯ ಕೊಡಿ, ನನಗೆ ಸ್ವಲ್ಪ ಟೈಮ್ ಕೊಡಿ, ಗಡಿಬಿಡಿ ಮಾಡಬೇಡಿ ಅಂತೀವಲ್ಲ, ಗಿವ್ ಮೀ ಸಮ್ ಟೈಮ್, ಗಿವ್ ಮೀ ಸಮ್ ಟೈಮ್. ಅವನು ಈಗಲೂ ನಿದ್ದೆ ಮಾಡ್ತಾ ಇದ್ದಾನೆ, ಈಗ ಕೂಡ ಅವನು ನಿದ್ದೆ ಮಾಡ್ತಿದ್ದಾನೆ ಅದಕ್ಕೆ ಹಿ ಈಸ್ ಸ್ಟಿಲ್ ಸ್ಲೀಪಿಂಗ್, ಹಿ ಈಸ್ ಸ್ಟಿಲ್ ಸ್ಲೀಪಿಂಗ್. ಅವನು ನನ್ನ ಜೊತೆ ಮಾತನಾಡುವುದಿಲ್ಲ, ಅವನ ಜೊತೆಗೆ ಮಾತಾಡಲ್ಲ ಅನ್ನೋದಕ್ಕೆ ಹಿ ಡಸಂಟ್ ಟಾಕ್ ಟು ಮೀ, ಹಿ ಡಸಂಟ್ ಟಾಕ್ ಟು ಮೀ. ನನಗೆ ಇದು ತುಂಬ ಇಷ್ಟ, ನನಗಿದು ತುಂಬ ಇಷ್ಟ ಅನ್ನೋದಕ್ಕೆ ಐ ಲೈಕ್ ದಿಸ್ ವೆರಿ ಮಚ್, ಐ ಲೈಕ್ ದಿಸ್ ವೆರಿ ಮಚ್. ಅವನು ರೂಮಿನಲ್ಲಿ ಇದ್ದಾನೆ, ಅವನು ರೂಮಲ್ಲಿ ಇದ್ದಾನೆ ಅನ್ನೋದಕ್ಕೆ ಹಿ ಈಸ್ ಇನ್ ದ ರೂಮ್, ಹಿ ಈಸ್ ಇನ್ ದ ರೂಮ್. ನಿನ್ನ ಫೋನ್ ಎಲ್ಲಿದೆ, ಎಲ್ಲಿದೆ ನಿನ್ನ ಫೋನು ಕೇಳೋದಕ್ಕೆ ವೇರ್ ಈಸ್ ಯುವರ್ ಫೋನ್, ವೇರ್ ಈಸ್ ಯುವರ್ ಫೋನ್. ಅವನು ತುಂಬ ದೂರ ಹೊರಟು ಹೋದನು, ಅವನು ತುಂಬ ದೂರ ಹೊರಟೋದ ಅನ್ನೋದಕ್ಕೆ ಹಿ ಹ್ಯಾಸ್ ಗಾನ್ ವೆರಿ ಫಾರ್, ಹಿ ಹ್ಯಾಸ್ ಗಾನ್ ವೆರಿ ಫಾರ್. ಅವನು ತುಂಬ ಸುಸ್ತಾಗಿದ್ದಾನೆ, ಅವನು ತುಂಬ ಟಯರ್ಡ್ ಆಗಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ವೆರಿ ಟಯರ್ಡ್, ಹಿ ಈಸ್ ವೆರಿ ಟಯರ್ಡ್. ಅವನು ಜೋರಾಗಿ ಓಡಲೇಬೇಕು, ಅವನು ಜೋರಾಗಿ ಓಡೋ ನೆಸಿಟಿ ಇದೆ ಅನ್ನೋದಕ್ಕೆ ಹಿ ಹ್ಯಾವ್ ಟು ರನ್ ಫಾಸ್ಟ್, ಹಿ ಹ್ಯಾವ್ ಟು ರನ್ ಫಾಸ್ಟ್. ಐ ಹ್ಯಾವ್ ಟು ರನ್ ಫಾಸ್ಟ್ ಅಂದರೆ ನಾನು ಜೋರಾಗಿ ಓಡಲೇಬೇಕು ಅಂತ ಆಗುತ್ತೆ. ನಿಮ್ಮ ಆರೋಗ್ಯ ಹೇಗಿದೆ, ಹೌ ಈಸ್ ಯುವರ್ ಹೆಲ್ತ್, ಹೌ ಈಸ್ ಯುವರ್ ಹೆಲ್ತ್. ನನಗೆ ಇದು ತುಂಬ ಇಷ್ಟವಾಗಿತ್ತು, ನನಗೆ ತುಂಬ ಲೈಕ್ ಆಗಿತ್ತು ಅನ್ನೋದಕ್ಕೆ ಐ ಲೈಕ್ಡ್ ಇಟ್ ವೆರಿ ಮಚ್. ಹೀಯಾಗಿದೆ ಇಲ್ಲಿ, ಐ ಲೈಕ್ಡ್ ಇಟ್ ವೆರಿ ಮಚ್. ನನಗೆ ಇದು ಇಷ್ಟ ಇರಲಿಲ್ಲ, ಹಿ ಡಿಡಂಟ್ ಲೈಕ್ ಇಟ್. ಆ್ಯಕ್ಚುಲಿ ಇದು ಐ ಡಿಡಂಟ್ ಲೈಕ್ ಇಟ್ ಆಗಬೇಕು. ನನಗೆ ಹೋಗಲು ಇಷ್ಟ ಇಲ್ಲ, ಐ ಡೋಂಟ್ ವಾಂಟ್ ಟು ಗೋ, ಐ ಡೋಂಟ್ ವಾಂಟ್ ಟು ಗೋ. ಅವನು ತುಂಬ ನೀರು ಕುಡಿಯುತ್ತಾನೆ, ಅವನು ತುಂಬ ನೀರು ಕುಡಿತಾನೆ ಅನ್ನೋದಕ್ಕೆ ಹಿ ಡ್ರಿಂಕ್ಸ್ ಅ ಲಾಟ್ ಆಫ್ ವಾಟರ್, ಹಿ ಡ್ರಿಂಕ್ಸ್ ಅ ಲಾಟ್ ಆಫ್ ವಾಟರ್. ಅವನು ಅವನ ತಾಯಿ ಜೊತೆ ಇರುವನು, ಅವನು ಅವನ ಅಮ್ಮನ ಜೊತೆಗಿದ್ದಾನೆ ಅನ್ನೋದಕ್ಕೆ ಹಿ ಈಸ್ ವಿತ್ ಹಿಸ್ ಮದರ್, ಹಿ ಈಸ್ ವಿತ್ ಹಿಸ್ ಮದರ್. ನಾನು ನನ್ನ ಸ್ನೇಹಿತರ ಜೊತೆ ಇದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಜೊತೆಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ವಿತ್ ಮೈ ಫ್ರೆಂಡ್ಸ್, ಐ ಆಮ್ ವಿತ್ ಮೈ ಫ್ರೆಂಡ್ಸ್. ನೀನು ಯಾವಾಗ ಅವನನ್ನು ಭೇಟಿ ಮಾಡುವೆ, ನೀನು ಯಾವಾಗ ಅವನನ್ನು ಮೀಟ್ ಮಾಡ್ತೀಯಾ ಅಂತ ಕೇಳೋದಕ್ಕೆ ವೆನ್ ವಿಲ್ ಯು ಸಿ ಹಿಮ್ ಅಥವಾ ವೆನ್ ವಿಲ್ ಯು ಮೀಟ್ ಹಿಮ್. ಅವನು ತುಂಬ ನಿಧಾನವಾಗಿ ಮಾತಾಡ್ತಾನೆ. ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.